ಸಂಭ್ರಮದ ಸಮಯದಲ್ಲಿ ಒಂದು ಗೀತೆಯನ್ನು ನಿಜವಾಗಿ ಅವ್ರಿಗೋಸ್ಕರ ಹಾಡೋಣ. ಮೊದಲಿಗೆ ಜೀವನಾಯಕ ಎಲ್ಲ ಹೆಂಡತಿಗಳಿಗೆ ಈ ಒಂದು ಗೀತೆಗಳಿಗೆ ಶುಭವನ್ನು ಹಾರೈಸಿ ಆತ್ಮೀಯವಾಗಿ ಸ್ವಾಗತ ಕೊಡ್ತಾ ಇದ್ದೀವಿ. ಜೀವನಾಯಕ ಚಿತ್ರದ ನಮ್ಮ ರಾಜಾಜಿನಗರದಲ್ಲಿ 2000 ಜನಕ್ಕೆ ಅನ್ನದಾನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ನಿಜವಾಗ್ಲೂ ಒಂದು ಸಂತೋಷವಾದಂತ ವಿಚಾರ. ಯಾಕಂದ್ರೆ ನಮ್ಮ ಹರೀಶ್ ಅಣ್ಣ, ಮೋಹನ್ ಅಣ್ಣ ಅವರೆಲ್ಲ ಹೇಳ್ದಂಗೆ ಅತಿ ಸರಳ ಜೀವಿ. ಸುಮಾರು 250ಕ್ಕೂ ಹೆಚ್ಚು ಸಿನಿಮಾದಲ್ಲಿ ನಟನೆ ಮಾಡಿದ್ದಾರೆ. ಹಾಗೂ ಮೋಹನ್ ಅಣ್ಣ ಹೇಳ್ತಾ ಇದ್ರು, ನಾವು ಇಲ್ಲಿ ಸ್ಥಳೀಯರು ಇದ್ದಿ ನಾವು ವಿಷ್ಣುವರ್ಧನ್ ಅವ್ರನ್ನ ಹಾಗೂ ಇಲ್ಲಿ ಬೇರೆ ಯಾವ್ದಾದ್ರು ಕಾರ್ಯಕ್ರಮ ಮಾಡಬೇಕಾದ್ರೆ ನಾವು ಸ್ಥಳೀಯರು ನಿಂತು ಮಾಡ್ತೀವಿ. ಆ ಸ್ಥಳೀಯರು ಮಾಡ್ತಿರತಕ್ಕಂಥ ಕಾರ್ಯಕ್ರಮಕ್ಕೆ ನಾವೆಲ್ಲ ಬಂದು ಪ್ರೋತ್ಸಾಹ ಮಾಡಿ ಬೇರೆ ಯಾವುದೇ ತರ ಸಹಕಾರ ಬೇಕಂದ್ರೂ ಸಹ ಮೋಹನ್ ಅಣ್ಣ ಆಗಿರ್ಬೋದು, ಹರೀಶ್ ಅಣ್ಣ ಆಗಿರ್ಬೋದು, ನಾನಾಗಿರ್ಬೋದು ನಿಂತು ನಿಮ್ ಜೊತೆಲಿ ಇರ್ತೀವಿ ಅಂತ ಈ ಸಮಯದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಮುಂದಿನ ದಿವಸದಲ್ಲೂ ಸಹ ನಿಮ್ಗೆ ಈ ಕಾರ್ಯಕ್ರಮದ ವಿಚಾರವಾಗಿ ಏನೇ ಬೇಕಿದ್ರು ಸಹ ನಮ್ಗೆ ಹೇಳಿ, ನಾವು ನಿಮ್ ಜೊತೆ ಲಿಂಕ್ ಮಾಡ್ತೀವಿ ಅಂತ ಹೇಳಿ ನಾನು ನಿಮ್ಗೆಲ್ಲ ಅಭಿನಂದನೆ ಸಲ್ಲಿಸ್ತೀನಿ. ಡಾಕ್ಟರ್ ವಿಷ್ಣುವರ್ಧನ್ಗೆ ಅನ್ನದಾನ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಅದಕ್ಕೆ ನಾನು ಹೆಚ್ಚಾಗಿ ಸಮಯ ತಗೊಳ್ಳದೆ. ವಿಷ್ಣುವರ್ಧನ್ ಅವರು ಈಗಾಗಲೇ ತೀರ್ಕೊಂಡು 16 ವರ್ಷ ಆಗಿದೆ. 16 ವರ್ಷ ಆದರೂ ಅವರ ಅಭಿಮಾನಿಗಳು ಯಾರೂ ಅವ್ರನ್ನ ಮರ್ತಿಲ್ಲ. ಅವರು ಬರೀ 59ನೇ ವರ್ಷದಲ್ಲಿ ತೀರ್ಕೊಂಡಿದ್ದಾರೆ. ನಿಜವಾಗ್ಲೂ ಅದು ನಮಗೆಲ್ರಿಗೂ ದೊಡ್ಡ ನಷ್ಟ. ಕರ್ನಾಟಕಕ್ಕೆ ಒಂದು ಒಳ್ಳೆಯ ಕಲಾಭಿಮಾನ. ಮತ್ತು ವಿಷ್ಣುವರ್ಧನ್ಗೆ ಈಗ ಸರ್ಕಾರ ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟದ್ದು ನಮಗೆಲ್ಲರೂ ಕೂಡ ಭಾಳ ಸಂತೋಷ ಇದೆ. ಈ ಸರೋಜರಲ್ಲಿ ಮತ್ತು ವಿಷ್ಣುವರ್ಧನ್ ಅವರು ನಾವೆಲ್ಲ ಶಾಲಾ ದಿನಗಳಲ್ಲಿ ನಾಗರಾವ್ ಪಿಕ್ಚರ್ ಬಂದಾಗ ಯುವಕರಿಗೆ ಒಂದು ರೀತಿ ಸ್ಫೂರ್ತಿ, ಒಂದು ಹೊಸ ತಿರುವು. ಹಾಗಾಗಿ ಇವತ್ತಿನವರೆಗೂ ಅವತ್ತಿಂದ ಅವರ ಅಭಿಮಾನಿಗಳು ಯಾರಿದ್ದಾರೆ ನಾನು ನೋಡಿದಾಗೆ. ಯಾಕೆಂದರೆ ಒಬ್ಬ ವ್ಯಕ್ತಿ ಸತ್ತ ಮೇಲೆ ಅವ್ರಿಗೆ ಏನು ಅವರ ಶಕ್ತಿ ಏನೋ ಗೊತ್ತಾಗುತ್ತೆ. ಎಲ್ಲರೂ ಸತ್ತ ಮೇಲೆ ಎಷ್ಟೋ ಜನ ಮಾತಾಡ್ತಾರೆ. ಆದರೆ ವಿಷ್ಣುವರ್ಧನ್ ಅವ್ರಿಗೆ ಇವತ್ತು ಅಭಿಮಾನಿ ಸ್ಟುಡಿಯೋ ನಮ್ಮ ಪೇಪರ್ ಹೋಗುತ್ತೆ. ಅಲ್ಲಿ ಅನುಮತಿ ಕೊಡದಿದ್ರು ಕೂಡ ಅವರ ಅಭಿಮಾನಿಗಳು ಎದುರುಗಡೆ ಒಂದು ಮೈದಾನದಲ್ಲಿ 5 ಎಕರೆ ಮೈದಾನದಲ್ಲಿ ಅದ್ದೂರಿಯ ಕಾರ್ಯಕ್ರಮ ಮಾಡ್ತಾರೆ. ಮತ್ತು ಅಲ್ಲೇ ಅಲ್ಲ, ಇಡೀ ರಾಜ್ಯದಲ್ಲಿ ಗಲ್ಲಿಯಲ್ಲೂ ಖುಷಿ ಆಗ್ತದೆ ನೋಡಿ. ಇಲ್ಲಿ ನಮ್ಮ ಎಲ್ಲ ಯುವಕ ಮಿತ್ರರು ಇಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡ್ತಾರೆ.
ಅವರೆಲ್ಲರಿಗೂ ಕೂಡ ವಿಷ್ಣುವರ್ಧನ್ ಅವರ ಆದರ್ಶಗಳನ್ನ ಇಟ್ಕೊಂಡು ಇನ್ನೂ ಅನೇಕ ಸೇವೆ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅವರು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಸ್ಪೋರ್ಟ್ಸ್ ಆ್ಯಂಡ್ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ಸಂಘದ ವತಿಯಿಂದ ಹಾಗೂ ಮಹಾಪುರುಷ ಡಾಕ್ಟರ್ ವಿಷ್ಣುವರ್ಧನ್ ಸಂಘದ ವತಿಯಿಂದ ಇಂದು ಡಾಕ್ಟರ್ ವಿಷ್ಣುವರ್ಧನ್ ಸಾಹಸ ಸಿಂಹ ವಿಷ್ಣುವರ್ಧನ್ರವರ 75ನೇ ಜನ್ಮದಿನವನ್ನು ಬಹಳ ವಿಜೃಂಭಣೆಯಿಂದ ಏರ್ಪಡಿಸಲಾಗಿದೆ. ಈ ಒಂದು ರಾಜಾಜಿನಗರ ಮಹಾಕ್ಷೇತ್ರದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಜನಗಳು ಈ ಒಂದು ಕಾರ್ಯಕ್ರಮಕ್ಕೆ ಬಹಳನೇ ಪ್ರೋತ್ಸಾಹ ನೀಡಿದ್ದಾರೆ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ಗಣ್ಯ ವ್ಯಕ್ತಿಗಳು ಸಹ ಆಗಮಿಸಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಬಡ ವಿದ್ಯಾರ್ಥಿಗಳಿಗಾಗ್ಬೋದು ಅಥವಾ ವಿದ್ಯಾರ್ಥಿ ಯಾರಿಗೆ ಓದೋಕ್ಕೆ ಕಷ್ಟ ಇರ್ತದೆ ಅಂತ ವಿದ್ಯಾರ್ಥಿಗಳಿಗೆ ಈ ಒಂದು ಸಂಘದ ವತಿಯಿಂದ ಬಹಳನೇ ಒಂದು ಹುರಿದುಂಬಿಸುವಂಥ ಕಾರ್ಯಕ್ರಮಗಳನ್ನು ಸಹ ನಾವು ಹಮ್ಮಿಕೊಂಡು ಬಂದಿರ್ತೇವೆ. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಮಹಾಪುರುಷ ಡಾಕ್ಟರ್ ವಿಷ್ಣುವರ್ಧನ್ ಅವರ 75ನೇ ಹುಟ್ಟುಹಬ್ಬದ ವತಿಯಿಂದ ಅನ್ನದಾನದ ಕಾರ್ಯಕ್ರಮವನ್ನು ಸಹ ಏರ್ಪಡಿಸಲಾಗಿರುತ್ತದೆ. ಈ ಒಂದು ಅನ್ನದಾನದ ಕಾರ್ಯಕ್ರಮವು ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ, ನೀವು ಸಹ ನೋಡ್ಬೋದು. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಚಟುವಟಿಕೆಗಳು ಹಾಗೂ ಕ್ರೀಡಾ ಚಟುವಟಿಕೆಗಳನ್ನು ಈ ಒಂದು ಸಂಘದ ವತಿಯಿಂದ ಹಮ್ಮಿಕೊಂಡಿರುತ್ತೇವೆ. ಈ ಒಂದು ಕಾರ್ಯಕ್ರಮಕ್ಕೆ ರಾಜಾಜಿನಗರದ ಬಂಧು ಮಿತ್ರರೆಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೋತ್ಸಾಹ ನೀಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತಿದ್ದಾರೆ. ಹಾಗೂ ಈ ಒಂದು ಅನ್ನದಾನದ ಕಾರ್ಯಕ್ರಮವನ್ನು ಸಹ ಯಶಸ್ವಿಗೊಳಿಸಿದ್ದಾರೆ. ಈ ಒಂದು 75ನೇ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರ ಈ ಒಂದು ಸಂಭ್ರಮಾಚರಣೆಯು ನಮ್ಮ ರಾಜಾಜಿನಗರದ ಊರ ಹಬ್ಬ ಅಂತಲೇ ಹೇಳ್ಬೋದು. ಅಷ್ಟೊಂದು ವಿಜೃಂಭಣೆಯಿಂದ ನಾವುಗಳೆಲ್ಲರೂ ಅಣ್ಣ ತಮ್ಮದಿರಾಗಿ, ಸ್ನೇಹಿತರಾಗಿ, ಬಂಧು ಮಿತ್ರರಾಗಿ ಯಾವುದೇ ಜಾತಿ ಭೇದವಿಲ್ಲದೆ ಈ ಒಂದು ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ಏರ್ಪಡಿಸುತ್ತಿದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ.